ನಮಸ್ಕಾರ ರೀಪ ಎಲ್ಲರಿಗೂ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಒಂದು ಇತಿಹಾಸ ಮತ್ತು ಸಾಮ್ರಾಜ್ಯ ತೊಗೊಂಬಂದನ್ರಿ. ಅಥಣಿ, ರಾಯಬಾಗ್, ಚಿಕ್ಕೋಡಿ, ಕುಡಚಿ, ಹುಕ್ಕೇರಿ ಹಾಗೂ ನಿಪ್ಪಾಣಿ ಈ ಕ್ಷೇತ್ರದಲ್ಲಿ ಕಳೆದ 25-30 ವರ್ಷದಿಂದ ಮಾತ್ರ ಮಹಿಳೆಯರ ಶಾಸಕರಿಯಾಗಿರ್ರಿ. ಯಾರ್ಯಾರು ಶಾಸಕರಿಯಾಗಿರೋ ಗೊತ್ತೈತೇನ್ರಿ ನಿಮ್ಗೆ? ಅದನ್ನ ಇತಿಹಾಸ ತೊಗೊಂಬಂದೇನೆ. ಇನ್ನು 2023ಕ್ಕೆ ಇಲ್ಲಿ ಕಾಂಗ್ರೆಸ್ದಿಂದ 3ನೇ ಮಹಿಳೆ ಶಾಸಕಿ ಆಗ್ತಾಳೆ, ಅದು ಪರಿಶಿಷ್ಟ ಜಾತಿ ವತಿಯಿಂದ. ಆ ಸ್ಟೋರಿ ತೊಗೊಂಬಂದಿನಿ. ಯಾಕಂದ್ರೆ ಕೆಲವು ಜನರು ಎಷ್ಟೊಂದು ಒಳ್ಳೆ ಥರನಾಗಿ ಸಮಾಜ ಸೇವೆ ಮಾಡಕತ್ತಾರ, ಅದನ್ನು ಆ ಸಮಾಜ ಸೇವೆ ಗುರ್ತ ಮಾಡೋದಿಲ್ಲ ಜನ. ಯಾಕೆ ಮಾಡೋದಿಲ್ಲ ಅಂದ್ರೆ ಅವ್ರು ಪ್ರಚಾರ ಬಯಸೋದಿಲ್ಲ. ಅಂಥ ಒಬ್ಬ ಉನ್ನತ ಪದವಿ ಹೊಂದಿದಂಥ ಡಾಕ್ಟರೇಟ್ ಪದವಿ ಹೊಂದಿ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಅವಾರ್ಡ್ಗಳನ್ನು ತೆಗೆದುಕೊಂಡು ಇವತ್ತು ಬೆಳಗಾವಿ ಜಿಲ್ಲೆಯ ಜನಪರಿಚಿತರಾಗಿ ಎಲ್ಲರ ಜೊತೆ ಬೆರೆತಿರುವಂಥ ಒಂದು ಸ್ಟೋರಿ ತೊಗೊಂಬಂದಿನಿ. ಒಂದು ಮಹಿಳೆ ಸ್ಟೋರಿ. ಆ ಸ್ಟೋರಿ ಹೇಳೋದಕ್ಕಿಂತ ಮುಂಚಿತ ಇನ್ನು ಅಲ್ಲಿ ಯಾರ್ಯಾರು ಶಾಸಕರಾಗಿದ್ದರು ಹೇಳ್ಬೇಕಿರಲ್ಲ. ಚಂಪಾಬಾಯಿ ಬೋಗಲೆ ಒಬ್ಬರು MLA ಆಗಿದ್ದರು. ಶಕುಂತಲಾ ಚೌಗಲೆ ಮತ್ತು ಲೀಲಾವತಿ ಪ್ರಸಾದ್ ರತ್ನಮಾಲಾ ಸವನೂರು MP ಆಗಿ ಮಿನಿಸ್ಟರ್ ಆಗಿದ್ದರು ರೀ. ಈಗ ಶಶಿಕಲಾ ಜೊಲ್ಲೆ BJPಯಿಂದ ಆಗ್ಯಾರ. ಕಾಂಗ್ರೆಸ್ ಇತಿಹಾಸ ಹೇಳಕತ್ತಿನ. ಈ ಕಾಂಗ್ರೆಸ್ದಾಗ ಇಷ್ಟು ವರ್ಷ ಹಿಂದೆ ಯಾರ್ಯಾರು MLA ಆಗಿದ್ರು, ಅದರ ನಂತರ ಯಾವ ಮಹಿಳೆಗೂ ಸಹಿತ ಅಲ್ಲಿ ಪ್ರಾತಿನಿಧ್ಯತೆ ಸಿಗಲಿಲ್ಲ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಇಬ್ಬರು ಕಾಂಗ್ರೆಸ್ ಶಾಸಕರಿದ್ದಾರೆ, ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್. ಇವರಿಬ್ಬರನ್ನ ಬಿಟ್ಟರೆ ಇನ್ನು 3ನೇ ಕಾಂಗ್ರೆಸ್ ಶಾಸಕಿ ಯಾರಾಗ್ತಾರೆ ಅನ್ನೋದು ಇನ್ನು ಕುಡಚಿ ಮತ್ತು ರಾಯಬಾಗ್, ನಿಪ್ಪಾಣಿ 3 ಕ್ಷೇತ್ರದಿಂದ ಈ ಮಹಿಳೆ ಶಾಸಕಿಯಾಗಿ ರಾಜ್ಯ ಮತ್ತು ದೇಶದ ಗಮನ ಸೆಳೀತಾರೆ. ಇದನ್ನು ಯಾರು ಮಾಸ್ಟರ್ ಪ್ಲ್ಯಾನ್ ಹೊಂಟಾರ ಗೊತ್ತೈತೇನ್ರಿ? ಇಂಥವೆಲ್ಲ ಚಾಕಚಕ್ಯ ಮತ್ತು ಚಾಣಾಕ್ಷ ರಾಜಕಾರಣಿ ಎಂತಿಂಥ ಸಮಾಜ ಸೇವಕಿ ಮತ್ತು ಸಮಾಜ ಸೇವಕರನ್ನು ಇವತ್ತು ರಾಜ್ಯಕ್ಕೆ ಪರಿಚಯ ಮಾಡಿ ದೊಡ್ಡ ದೊಡ್ಡ ಉನ್ನತ ಸ್ಥಾನಗಳನ್ನು ಕೊಟ್ಟು ಇವತ್ತು ರಾಜ್ಯ ಮತ್ತು ದೇಶಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಂಥ ಕರ್ನಾಟಕ ರಾಜ್ಯದ ಒಬ್ಬ KPCC ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಏನು ಮಾಡ್ತಾರೆ ಗೊತ್ತೈತೇನ್ರಿ? ಇಂಥ ಒಂದು ಮಹಿಳಾ ಸಮಾಜ ಸೇವಕಿಯನ್ನು ಗುರುತಿಸಿ ಅವಳಿಗೆ ಒಂದು ರಾಜಕೀಯದ ಒಂದು ವೇದಿಕೆ ಕಲ್ಪಿಸಿ ಕೊಡ್ತಾರೆ. ಆ ವೇದಿಕೆ ಕಲ್ಪಿಸಿ ಕೊಡೋಕ್ಕಿಂತ ಮುಂಚಿತ ಆ ಮಹಿಳೆ ಅವ್ರದ್ದೆಲ್ಲ ಡೀಟೇಲ್ಸ್ ತಗೋತಾರೆ ರೀ. ಆ ಮಹಿಳೆ ಏನೇನು ಮಾಡ್ಯಾಳ, ಯಾವ ಸಮಾಜ ಸೇವೆಯಲ್ಲಿ ತೊಡಗಿದಾರ, ಏನೇನು ಅವರಿಗೆ ಪಾರಿತೋಷಕ ಮತ್ತು ಅವಾರ್ಡ್ಗಳು ಸಿಕ್ಕಾವ, ಇವನ್ನೆಲ್ಲ ಅಧ್ಯಯನ ಮಾಡಿ ಸತೀಶ್ ಜಾರಕಿಹೊಳಿ ತೀರ್ಮಾನ ತೊಗೋತಾರೆ ರೀ. ಅವ್ರು ತಕ್ಷಣ ಯಾವುದೋ ತೀರ್ಮಾನ ತೊಗೊಳ್ಳೋದಿಲ್ಲ. ಯಾಕಂದ್ರೆ ಅವ್ರ ಮಾತು ಕಡಿಮೆ, ಕೆಲಸ ಹೆಚ್ಚಳ ಅಂಥೇಳಿ. ಕರ್ನಾಟಕ ರಾಜ್ಯದ KPCC SC ಸೆಲ್ಲದ ಅಧ್ಯಕ್ಷರಾದಂಥ FH ಜಕ್ಕಪ್ಪನವರ್ ಈ ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡಿದ ತಕ್ಷಣ ಸತೀಶ್ ಜಾರಕಿಹೊಳಿ ಶಿಫಾರಸು ಮಾಡ್ತಾರೆ. FH ಜಕ್ಕಪ್ಪನವರ ಆದೇಶ ಮಾಡ್ತಾರೆ. ಏನು ಆದೇಶ ಮಾಡ್ತಾರೆ ಗೊತ್ತೈತೇನ್ರಿ? ಆ ಹೆಣ್ಮಗಳ ಹೆಸರು ಹೇಳಿಲ್ಲ ಇನ್ನೂ ನೀವು ಭಾಳ ತುಂಬ ಕುತೂಹಲದಿಂದ ಇನ್ನು ನೋಡ್ಕೊತ ಹೋಗ್ಬೇಕು ಏನೇನು ಮುಂದೆ ಹೇಳ್ತಾನೆ ಅನ್ನೋದು. ಈ ಮಹಿಳೆ ಅಂಥ ಸಾಮಾನ್ಯ ಮಹಿಳೆ ಅಲ್ಲ. ಸತೀಶ್ ಜಾರಕಿಹೊಳಿ ಅವರ ಶಿಫಾರಸಿನ ಮೇರೆಗೆ FH ಜಕ್ಕಪ್ಪನವರ ನಿರ್ದೇಶನದ ಮೇರೆಗೆ ಅಲ್ಲಿ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಕಾಂಗ್ರೆಸ್ನಿಂದ ಲಕ್ಷ್ಮಣರಾವ್ ಚಿಂಗಳೆಯವರ ಮಾರ್ಗದರ್ಶನದಂತೆ ಇವತ್ತು ಚಿಕ್ಕೋಡಿ ಜಿಲ್ಲಾ KPCC ಪರಿಶಿಷ್ಟ ಜಾತಿ ವಿಭಾಗಕ್ಕೆ ಡಾಕ್ಟರ್ ರೋಹಿಣಿ ದೀಕ್ಷಿತ್ ಅವರನ್ನು ಜಿಲ್ಲಾ ಸಂಚಾಲಕನನ್ನಾಗಿ ನೇಮಕ ಮಾಡ್ತಾರೆ. ಯಾರು ಮಾಡ್ತಾರೆ ರೀ? KPCC ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ನೇಮಕ ಮಾಡ್ತಾರೆ. FH ಜಕ್ಕಪ್ಪನವ್ರು ಅದಕ್ಕೊಂದು ಸೂಕ್ತ ಮಾರ್ಗದರ್ಶನ ಕೊಡ್ತಾರೆ, ಸಲಹೆ ಕೊಡ್ತಾರೆ. DK ಶಿವಕುಮಾರ್ ಅನುಮೋದನೆ ಮಾಡ್ತಾರೆ. ಕೊನೆಯದಾಗಿ ಸಿದ್ದರಾಮಯ್ಯ ಅವರು ಅದಕ್ಕೆ ಮೊಹರ್ ಒತ್ತಾರೆ ರೀ. ಫೈನಲ್ ಆಗ್ಬೇಕ್ರಲ್ಲ. ಇಂಥ ಒಂದು ಮಹಿಳೆಗೆ ಒಂದು ಜಿಲ್ಲಾ ಸಂಚಾಲಕ ಸ್ಥಾನ ಚಿಕ್ಕೋಡಿ ಭಾಗದಾಗ ಈಗ ರೋಮಾಂಚನ ಆಗೈತಿ. ಈಗ ಚಿಕ್ಕೋಡಿ ಮತ್ತು ರಾಯಬಾಗ್ ಮತಕ್ಷೇತ್ರ, ಚಿಕ್ಕೋಡಿ ಮತಕ್ಷೇತ್ರ, ಅಥಣಿ ಮತಕ್ಷೇತ್ರ, ನಿಪ್ಪಾಣಿ ಮತಕ್ಷೇತ್ರದ ಕಾಗವಾಡ ಮತಕ್ಷೇತ್ರ, ಇದರ ಎಲ್ಲದರ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಯಾಗಿ ಜಿಲ್ಲಾ ಸಂಚಾಲಕರನ್ನಾಗಿ ಡಾಕ್ಟರ್ ರೋಹಿಣಿ ದೀಕ್ಷಿತ್ ಅವ್ರನ್ನ ನೇಮಕ ಮಾಡ್ತಾರೆ ಪರಿಶಿಷ್ಟ ಜಾತಿ ವಿಭಾಗದಿಂದ. ಈಗ ಅಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಇನ್ನು ಅವರು ಅಖಾಡ ಕೇಳಿತಾರೆ ರೀ. ಆ ಪಕ್ಷ ಸಂಘಟನೆ ಅಖಾಡ ಕೇಳಿದ ತಕ್ಷಣ ಅನೇಕ ಮಹಿಳೆಯರೊಂದಿಗೆ ಅನೋನ್ಯ ಸಂಬಂಧ ಇಟ್ಟುಕೊಂಡು ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಹೊಂದಿ ಅನೇಕ ಸಾಧನೆ ಮುಖಾಂತರ ಕೊರೋನಾದಲ್ಲಿ ನೋಡಿ ನಿರ್ಗತಿಕ ಮಹಿಳೆಯರಿಗೆ ಸಾಂತ್ವನ ಕೇಂದ್ರ, ಮಹಿಳೆಯರಿಗೆ ಕಾನೂನು ಜ್ಞಾನ, ಶಿಕ್ಷಣದ ಅರಿವು, ಹೋರಾಟ, ರಾಜ್ಯ ಕೇಂದ್ರ ನಾಯಕರ ಜೊತೆ ನಿಕಟ ಸಂಪರ್ಕ ಹೊಂದಿದಂಥ ಡಾಕ್ಟರ್ ರೋಹಿಣಿ ದೀಕ್ಷಿತ್ ಅವರು ಏನು ಅವಾರ್ಡ್ ತೊಗೊಂಡಾರ ಗೊತ್ತೈತೇನ್ರಿ? ಸಮಾಜ ಸೇವೆಯಲ್ಲಿ ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಪೀಸ್ ಅವಾರ್ಡ್, ಡಾಕ್ಟರ್ BR ಅಂಬೇಡ್ಕರ್ ಮೆಮೋರಿಯಲ್ ಅವಾರ್ಡ್,
ಇಂಟರ್ನ್ಯಾಷನಲ್ ಸೋಷಿಯಲ್ ಅವಾರ್ಡ್, ವರ್ಲ್ಡ್ ಪೀಸ್ ಕಾನ್ಫರೆನ್ಸ್ ಇಂಟರ್ನ್ಯಾಷನಲ್ ಪೀಸ್ ಯೂನಿವರ್ಸಿಟಿ ಡಾಕ್ಟರೇಟ್ ಪ್ರಶಸ್ತಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವಾರ್ಡ್, ಡಾಕ್ಟರ್ ಕಲಾಂ ಸ್ಮೃತಿ ಅವಾರ್ಡ್, ಇಂಥವೆಲ್ಲ ಯೂನಿವರ್ಸಿಟಿಗಳಿಂದ ಒಂದು ಡಾಕ್ಟರೇಟ್ ಪದವಿ ಪಡೆದಂಥ ಒಂದು ವಿದ್ಯಾವಂತ ಯುವತಿ ಚಿಕ್ಕೋಡಿ ಪರಿಶಿಷ್ಟ ವಿಭಾಗದಿಂದ ಕಾಂಗ್ರೆಸ್ ಪಕ್ಷದಿಂದ ಜಿಲ್ಲಾ ಸಂಚಾಲಕಿಯನ್ನಾಗಿ ಸತೀಶ್ ಜಾರಕಿಹೊಳಿ ಅವರು ಆದೇಶ ಮಾಡ್ತಾರ, ಜಕ್ಕಪ್ಪನವರು ನಿರ್ದೇಶನ ಮಾಡ್ತಾರ, ಲಕ್ಷ್ಮಣರಾವ್ ಚಿಂಗಳೆ ಅದಕ್ಕೆ ಸೂಕ್ತ ಮಾರ್ಗದರ್ಶನ ಕೊಡ್ತಾರ. ಈಗ ನೋಡ್ರಿ, ಬೆಳಗಾವಿ ಜಿಲ್ಲೆಯಲ್ಲಿ 2023ಕ್ಕೆ ಸತೀಶ್ ಜಾರಕಿಹೊಳಿ ಅವರು ಒಂದು ವಾಗ್ದಾನ ಮಾಡ್ಯಾರ. 14ರಿಂದ 15 ಸೀಟು ಕಾಂಗ್ರೆಸ್ ತರ್ತೀವಿ. ಅದರಲ್ಲಿ ಬೆಳಗಾವಿಯ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಮಾತ್ರ ಒಂದು ಮಹಿಳೆ ಇಲ್ಲ. ಈಗ ಅಲ್ಲಿ ಒಂದು ಮಹಿಳೆಯನ್ನು ತಯಾರು ಮಾಡಲಿಕ್ಕೆ ಅಖಾಡ ತಯಾರು ಮಾಡ್ಯಾರ. ಅದು ವಿದ್ಯಾವಂತ ಮಹಿಳೆ. ಈಗ ಅಖಾಡಕ್ಕೆ ಇಳಿಯಲಿಕ್ಕೆ ಅವರಿಗೊಂದು ಆದೇಶ ಕೊಟ್ಟಾರ. ಈ ಆದೇಶದೊಂದಿಗೆ ಈ ಮಹಿಳೆ ಇನ್ನು ಕಾರ್ಯೋನ್ಮುಖರಾಗ್ತಾರ. ಯಾವ ರೀತಿಯಲ್ಲಿ ಪ್ರತಿ ತಾಲೂಕಿನ ಜೊತೆ ಜನಸಂಪರ್ಕ ಸಭೆಗಳನ್ನು ಮಾಡಿ ಅವರು ಬೆಳೆಯಲಿಕ್ಕೆ ಪ್ರಯತ್ನ ಮಾಡುವುದರಲ್ಲಿ ಸಂಶಯವಿಲ್ಲ. ಯಾಕಂದರೆ ಈ ಮಹಿಳೆಯ ಬಗ್ಗೆ ಒಂದು ಸಣ್ಣ ಇತಿಹಾಸ ಹೇಳ್ತೇನೆ ನೋಡಿ. 3 ಮಕ್ಕಳಿದ್ದಾರೆ ಈ ಮಹಿಳೆಗೆ. ಡಾಕ್ಟರ್ ರೋಹಿಣಿ ದೀಕ್ಷಿತ್ ಅವರಿಗೆ 3 ಗಂಡು ಮಕ್ಕಳು. ಕ್ಲಾಸ್ 1 ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾರೆ ವೃತ್ತಿಯಲ್ಲಿ. ಈ ಮಹಿಳೆ ಉನ್ನತ ಪದವಿ ಹೊಂದಿ ಇವರ ಯಜಮಾನರು ಸಹಿತ ಅವರು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಈಗ ರೋಹಿಣಿ ದೀಕ್ಷಿತ್ ಶಾಸಕಿ ಆಗುವ ಒಂದು ಮುಂಚೂಣಿಯಲ್ಲಿದ್ದಾರೆ. ಜನ ಇವತ್ತು ಅವರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ತಯಾರಾಗ್ಯಾರ. ಯಾಕೆ ಆಶೀರ್ವಾದ ಮಾಡ್ತಾರೆ ಗೊತ್ತೈತೇನ್ರಿ? ಮಹಿಳೆಯರಿಗೆ ಇಂತಿಷ್ಟು ಮೀಸಲಾತಿ ಕೊಡಲೇಬೇಕು. ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ಗಳಲ್ಲಿ ಮಹಿಳೆಯರಿಗೆ MLA ಮತ್ತು MP ಇಂತಿಷ್ಟು ಸ್ಥಾನಗಳನ್ನು ಕೊಡಬೇಕನ್ನೋದು ಈಗ ಬಹಳ ತುಂಬ ಚರ್ಚೆಯಲ್ಲಿದೆ. ಮಸೂದೆನೂ ಪಾಸಾಗಿದೆ ರಾಜೀವ್ ಗಾಂಧಿ ಇದ್ದಾಗ. 30%ದಲ್ಲಿ ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ರೋಹಿಣಿ ದೀಕ್ಷಿತ್ ಶಾಸಕಿ ಆಗುವ 100% ಗ್ಯಾರಂಟಿಯಲ್ಲಿ ಜನ ಮಾತಾಡಕತ್ತಾರ್ರಿ. ಸಮಾಜ ಸೇವೆಯನ್ನು ಯಾರು ಮಾಡ್ತಾರ ಅದಕ್ಕೆ ಸತೀಶ್ ಜಾರಕಿಹೊಳಿ ಪದೇ ಪದೇ ಹೇಳ್ತಾರ, ಕೇಡರ್ ಮಟ್ಟದಿಂದ ಲೀಡರ್ ಆಗ್ರಿ, ಸಮಾಜ ಸೇವೆಯಲ್ಲಿ ಗುರುತ ಮಾಡಿಕೊಡ್ರಿ. ಸಮಾಜ ಸೇವೆಯಿಂದ ನೀವು ಒಂದು ಉನ್ನತ ಸ್ಥಾನಕ್ಕೆ ಬರ್ತೀರಿ. ದಿಢೀರ್ ಅಂಥೇಳಿ ಯಾವುದೋ ಒಂದು ಸ್ಥಾನ ಪಡ್ಕೊಂಡ್ರೆ ಅದಾಗೋದಿಲ್ಲ. ನೀವು ಸಮಾಜ ಸೇವೆಯಲ್ಲಿ ಮಾಡ್ಕೋಬೇಕು. ಕಳೆದ 8-10 ವರ್ಷಗಳಿಂದ ಈ ಮಹಿಳೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಸಂಪರ್ಕ ಇಟ್ಕೊಂಡು ಪ್ರತಿಯೊಂದು ಮಹಿಳೆಯರ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡು ಅವರ ನಿಖರವಾದ ಮಾಹಿತಿ ಪಡೆದು ಅವರಿಗೆ ಯಾವ ತೊಂದರೆಗಳಿವೆ ಅವನ್ನು ನಿವಾರಿಸಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ತನ್ನ ಉನ್ನತ ನಾಯಕರ ಜೊತೆ ಒಂದು ಗಮನ ಸೆಳೆಯುವಂಥ ಈ ರೋಹಿಣಿ ದೀಕ್ಷಿತ್ ಇನ್ನು ಶಾಸಕಿ ಆಗೋದರಲ್ಲಿ 2 ಮಾತಿಲ್ಲ. ಈಗ ಕೆಲವು ಆಯ್ದ ಫೋಟೋಗಳನ್ನ ಹಾಕ್ತಾ ಇದ್ದೀನಿ. ಅವರು ಏನೇನು ಅವಾರ್ಡ್ ತೊಗೊಂಡಾರ ಈಗ ನೋಡ್ರಿ. ಕರ್ನಾಟಕ ರಾಜ್ಯದ ಒಂದು ಧ್ರುವತಾರೆ ಕಳಚಿ ಬಿತ್ತು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ನಾವು ಎಷ್ಟೋ ವಿಡಿಯೋಗಳನ್ನು ಮಾಡಿದ್ದೀವಿ. ಆ ಕಣ್ಮಿನಿ ಇವತ್ತು ನಮ್ಮ ಮುಂದಿಲ್ಲ. ಆದರೆ ಈ ಡಾಕ್ಟರ್ ರೋಹಿಣಿ ದೀಕ್ಷಿತ್ ಆ ಪುನೀತ್ ರಾಜ್ಕುಮಾರ್ ಜೊತೆ ಒಂದು ಒಳ್ಳೆಯ ಅನೋನ್ಯ ಸಂಬಂಧ ಇಟ್ಕೊಂಡಿದ್ರು. ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವರ ಜೊತೆ ಕೈ ಜೋಡಿಸಿದ್ದು ಸಹಿತ ಇತಿಹಾಸ. ಆ ಫೋಟೋಗಳನ್ನು ಸಹಿತ ಹಾಕ್ತಾ ಇದ್ದೀನಿ. ಈ ರೋಹಿಣಿ ದೀಕ್ಷಿತ್ ಏನೇನೋ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ, ಯಾವ್ಯಾವ ಅವಾರ್ಡ್ಗಳನ್ನ ಪಡ್ಕೊಂಡಿದ್ದಾರೆ. ಈಗ ಜಿಲ್ಲಾ ಮಟ್ಟದಲ್ಲಿ ಇದೊಂದು ಚರ್ಚಾಸ್ಪದ ವಿಷಯವಾಗಿದೆ. ಇನ್ನು ರೋಹಿಣಿ ಇನ್ನು ಯಾವ ರೀತಿ ಸಂಘಟನೆ ಮಾಡ್ತಾರೆ, ಪಕ್ಷಕ್ಕೆ ಇವರಿಂದ ಎಷ್ಟು ಲಾಭ ಆಗುತ್ತೆ, ಎಲ್ಲ ಲೆಕ್ಕಾಚಾರ ಗಣಿತ ಹಾಕಿ ಸತೀಶ್ ಜಾರಕಿಹೊಳಿ ಅವರೊಂದು ತೀರ್ಮಾನ ತೊಗೊಂಡಿರ್ತಾರೆ ರೀ. ಈಗ ಈ ಮಹಿಳೆಗೆ ಏನೇನು ಮಾರ್ಗದರ್ಶನ ಕೊಡಬೇಕು, ಯಾವ ರೀತಿ ಹಳ್ಳಿಯಲ್ಲಿ ಮಹಿಳೆಯರನ್ನ ಸಂಘಟನೆ ಮಾಡಬೇಕು, ಇದನ್ನು ಎಲ್ಲ ಇನ್ನು DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು FH ಜಕ್ಕಪ್ಪನವರ್, ಇಲ್ಲಿ ಜಿಲ್ಲಾ ಆಡಳಿತದವರು, ಜಿಲ್ಲಾ ಅಧ್ಯಕ್ಷರು, ಇವರು ಎಲ್ಲರ ನೇತೃತ್ವದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಂತೆ ಡಾಕ್ಟರ್ ರೋಹಿಣಿ ದೀಕ್ಷಿತ್ ಅವರಿಗೆ ಒಂದು ಒಳ್ಳೆಯ ಭವಿಷ್ಯವಿದೆ. ಆ ಭವಿಷ್ಯ ಸಾಕಾರಗೊಳ್ಳಲಿಕ್ಕೆ ಇನ್ನು ಚಿಕ್ಕೋಡಿ ಜಿಲ್ಲೆಯ 5-6 ಮತಕ್ಷೇತ್ರದ ಜನತೆ ಇನ್ನು ಆಶೀರ್ವಾದ ಮಾಡಬೇಕಾಗತ್ತೆ. ಇನ್ನೂ ಅವರು ಬೆಳೆಯಬೇಕು. ಆ ಬೆಳೆಯಲಿಕ್ಕೆ ಪ್ರೋತ್ಸಾಹ ಕೊಡಬೇಕು. ನೀವು ನಂಬರ್ 1 ಚಾನಲ್ ನೋಡೋದಕ್ಕಿಂತ ಮುಂಚಿತ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಮಹಿಳಾ ಒಂದು ರೋಹಿಣಿ ದೀಕ್ಷಿತ್ ಅವ್ರ ಬಗ್ಗೆ ಎಲ್ಲ ಗ್ರೂಪ್ಗಳಲ್ಲಿ ತಿಳಿಸಿ ಇದು ರಾಜ್ಯ ಮತ್ತು ದೇಶದ ಒಂದು ನಾಯಕರಿಗೆ ಗೊತ್ತಾಗಬೇಕು. ಸಮಾಜದಲ್ಲಿ ಪ್ರಚಾರವಿಲ್ಲದೆ ಕಾರ್ಯ ಮಾಡುತ್ತಿರುವ ಇಂಥ ಮಹಿಳೆಯರನ್ನು ನಾವು ಕರುಣಾಮಯಿ ಅಂತ ಒಂದು ಗುರುತ ಮಾಡ್ಕೊಂಡು ಒಂದು ಸಮಾಜ ಸೇವಿಕೆಯ ರೂಪದಲ್ಲಿ ಇವತ್ತು ತಂದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಅವರು ಒಂದು ಏನು ಮಾತಾಡಿದ್ದಾರೆ, ಒಂದು ಸಂದೇಶ ಕೊಟ್ಟಿದ್ದಾರೆ ನಮಗೆ ಜನತೆಗೆ, ಅದನ್ನು ಸಹಿತ ಪ್ರಸಾರ ಮಾಡ್ತಾ ಇದ್ದೀನಿ. ಮತ್ತೆ ನೀವು ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡ್ರಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.
ಸರ್, ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು. ನಾನು ರೋಹಿಣಿ ದೀಕ್ಷಿತ್ ಅಂತ ನಿಪ್ಪಾಣಿ ಮತಕ್ಷೇತ್ರದಿಂದ ಪರಿಚಿತ ಜಾತಿ ಅಂತ ಸಂಚಾಲಕ ಅಂತ ನೇಮಕೆ ಆಗಿದೆ. ಜಕ್ಕಪ್ಪನವ್ರ ಸರ್, ಆಮೇಲೆ ಸತೀಶ್ ಜಾರಕಿಹೊಳಿ ಸರ್, ಆಮೇಲೆ ಡಿ ಕೆ ಶಿವಕುಮಾರ್ ಸರ್, ಸಿದ್ದರಾಮಯ್ಯ ಸರ್ ಇವರ ಆದೇಶಾನುಸಾರ ನನಗೆ ಸಂಚಾಲಕ ಅಂತ ಚಿಕ್ಕೋಡಿ ಜಿಲ್ಲಾನಲ್ಲಿ ಆದೇಶವನ್ನು ಹೊಂದಿದ್ದಾರೆ. ಈ ಆದೇಶಾನುಸಾರ ನಾನು ಕಾಂಗ್ರೆಸ್ ನಲ್ಲಿ ಇಚ್ಛೆದಿಂದ ಹೃದಯದಿಂದ ಕೆಲಸ ಮಾಡ್ತೀನಿ, ಸಂಘಟನೆ ಬೆಳೆಸ್ತೀನಿ, ಕಾಂಗ್ರೆಸ್ ಪಕ್ಷವನ್ನು ಬೆಳೆಸ್ತೀನಿ. ಇಷ್ಟೇ ಹೇಳ್ತೀನಿ. ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ರೋಹಿಣಿ ಅವರೇ, ನಿಮ್ ಜೊತೆ ಮಾತಾಡಿದ್ದಕ್ಕಾಗಿ. ನಮಸ್ಕಾರ. ಓಕೆ ಸರ್, ನಮಸ್ಕಾರ.